यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರಿಂದ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಮಂಗಳಾಶಾಸನ. ತೊಂಡನೂರಿನಲ್ಲಿ ವಿಶ್ವ ಯೋಗ ದಿನದ ಸಂಭ್ರಮಾಚರಣೆ. ಕಂಚಿಯ ವರದನಿಗೆ ಕೋಡೈ ಉತ್ಸವ. ಈಗ ಸಮಾಚಾರದ ವಿವರಗಳು. ಮಾಗಡಿ ಸಮೀಪವಿರುವ ಶ್ರೀ ಕಲ್ಯಾ ಗ್ರಾಮದಲ್ಲಿ ದ್ವಾಪರ ಯುಗದಲ್ಲಿ ಶ್ರೀ ಜನಮೇಜಯ ರಾಜರಿಂದ ಪ್ರತಿಷ್ಠಾಪನೆಗೊಂಡು ನಂತರ ವಿಜಯನಗರ ಅರಸರ ಕಾಲದಲ್ಲಿ ದೇಗುಲ ನಿರ್ಮಾಣಗೊಂಡು ಇಂದಿಗೂ ಸಹಸ್ರಾರು ಭಕ್ತರಿಂದ ಪೂಜಿಸಲ್ಪಡುತ್ತಿರುವ ಭಕ್ತಾಭೀಷ್ಟ ವರಪ್ರಸಾದ ಮೂರ್ತಿಯಾಗಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ. ಅಲ್ಲಿ ದೇವಾಲಯ ಜೀರ್ಣೋದ್ಧಾರ ಕಾರ್ಯಕ್ರಮ, ಶ್ರೀರಾಮ ಪರಿವಾರ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಕಾರ್ಯಕ್ರಮವು ಕಳೆದ 3 ದಿನಗಳಿಂದ ನಡೆಯಿತು. ಇಂದು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಂಗಳಾಶಾಸನ ಮಾಡಿದರು. ಈ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ರಥದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರ ಉತ್ಸವವು ಬಹಳ ವೈಭವದಿಂದ ನಡೆಯಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಶ್ರೀ ಶ್ರೀಗಳವರು ಹಾಗೂ ಇತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಂತರ ಎಲ್ಲರೂ ಶ್ರೀ ಶ್ರೀಗಳವರ ಆಶೀರ್ವಾದ ಪಡೆದರು. ತದನಂತರ ನಮ್ಮ ಶ್ರೀ ಶ್ರೀಗಳವರು ಕಲ್ಯಾ ಗ್ರಾಮದ ಸಮೀಪವಿರುವ ಶ್ರೀಪತಿಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಂಗಳಾಶಾಸನ ಮಾಡಿ ಅಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶಿಲಾ ದೇವಸ್ಥಾನವನ್ನು ವೀಕ್ಷಿಸಿದರು. ಸೀತಾರಾಮರ ಕಲ್ಯಾಣ ಮಹೋತ್ಸವ ನಡೆದಿರುವಂತಹ ಮಂಗಳ ಮುಹೂರ್ತ ಇದು. ಆಂಜನೇಯ ಸ್ವಾಮಿಯ ಪೂರ್ಣ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ ಇದು. ದ್ವಾಪರ ಯುಗದಿಂದ ಕಲಿಯುಗದವರೆಗೆ ಸಂಬಂಧ ಇರುವಂತಹ ಕ್ಷೇತ್ರ. ಜನಮೇಜಯ ರಾಜ ಆಂಜನೇಯನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ಅಂತ ಇತಿಹಾಸ ಇದೆ. ಅಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ಇವತ್ತು ಜೀರ್ಣೋದ್ಧಾರ ಮಾಡಿ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿ ಈ ಗ್ರಾಮದ ಭಕ್ತರೆಲ್ಲ ಈ ಆನಂದಮಯವಾದಂತಹ ಮಂಗಳಕರವಾದಂತಹ ಸಮಯದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಇಡೀ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಪ್ರತಿ ಗ್ರಾಮಗಳಲ್ಲೂ ಆಂಜನೇಯ ಸ್ವಾಮಿ ನೆಲೆಸಿದ್ದಾನೆ. ಪ್ರತಿಯೊಂದು ಗ್ರಾಮದ ಪ್ರವೇಶದಲ್ಲಿ ಇರ್ತಾನೆ. ಪ್ರತಿ ಮನೆಗಳ ಬಾಗಿಲಿನಲ್ಲಿ ಆಂಜನೇಯ ಸ್ವಾಮಿ ಇದ್ದಾನೆ. ಆಂಜನೇಯ ಅಂತಹ ಒಂದು ಧೀಶಕ್ತಿ. ಅವನಿದ್ದ ಕಡೆ ಎಲ್ಲ ರೀತಿಯ ರಕ್ಷಣೆ ಸಿಗುತ್ತೆ, ಚೈತನ್ಯ ಸಿಗುತ್ತೆ, ಸಂತೋಷ ಸಿಗುತ್ತೆ. ನೋಡಿ, ಇಷ್ಟು ಜನ ಭಕ್ತರು ಆನಂದವಾಗಿ ಇಲ್ಲಿ ನಿಂತಿದಾರಲ್ಲ, ಕೂತಿದಾರಲ್ಲ, ಇದಕ್ಕೆ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯ ಕಾರಣ. ಇಂದು ವಿಶ್ವ ಯೋಗ ದಿನ. ಅದರ ಅಂಗವಾಗಿ ತೊಂಡನೂರು ಗ್ರಾಮದಲ್ಲಿ ನಮ್ಮ ಶ್ರೀಮಠದ ಶ್ರೀ ರಾಮಾನುಜ ಸ್ವಯಂ ಸೇವಕರ ತಂಡವು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀಗಳವರು ಸ್ಥಾಪಿಸಿರುವ ಶ್ರೀ ಭಕ್ತಾನಂದ ರಾಮಾನುಜ ವಿಗ್ರಹದ ಸಮ್ಮುಖದಲ್ಲಿ ಸಾಮೂಹಿಕ ಯೋಗಾಭ್ಯಾಸವನ್ನು ಮಾಡುವುದರ ಮೂಲಕ ಯೋಗ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಶಾಲಾ ಮಕ್ಕಳು ಹಾಗೂ ಇತರ ಗ್ರಾಮಸ್ಥರು ಭಾಗವಹಿಸಿದ್ದುದು ಬಹಳ ವಿಶೇಷವಾದುದು. ಇದೇ ಸಂದರ್ಭದಲ್ಲಿ
ಶ್ರೀ ರಾಮಾನುಜ ಸ್ವಯಂ ಸೇವಕ ತಂಡದವರು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ GR ಸ್ವಾಮಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ಳಲಾಗಿರುವ ಶ್ರೀ ರಾಮಾನುಜ ವೆಲ್ಫೇರ್ ಸೇವೆ ಯೋಜನೆ ಅಡಿಯಲ್ಲಿ ಗ್ರಾಮದ ಸುಮಾರು 1200ಕ್ಕೂ ಹೆಚ್ಚು ನಾಗರಿಕರಿಗೆ ಶ್ರೀ ರಾಮಾನುಜ ವೆಲ್ಫೇರ್ ಕಾರ್ಡನ್ನು ವಿತರಿಸಿದರು. ಮುಂದಿನ ದಿನಗಳಲ್ಲಿ ಇದರ ಮೂಲಕ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳಲು ಹಾಗೂ ಇತರ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅನುಕೂಲವಾಗಲೆಂದು ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈಗ ಒಂದು ಪುಟ್ಟ ವಿರಾಮ. ಯತಿರಾಜ ಭಕ್ತಿ ನ್ಯೂಸ್ ಚಾನೆಲ್. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಚನ್ನಪಟ್ಟಣದ ಕೋಟೆ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ಶ್ರೀ ವರದರಾಜ ಸ್ವಾಮಿಯವರಿಗೆ ಅಭಿಷೇಕ ನಡೆದು ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈಗ ಅದರ ದಿವ್ಯ ದರ್ಶನ. ತಿರುಕುಡಂದೈ ದಿವ್ಯ ದೇಶದಲ್ಲಿ ಶ್ರೀ ಚಕ್ರಪಾಣಿ ಸ್ವಾಮಿಯವರಿಗೆ ಆಣಿ ಮಖ ನಕ್ಷತ್ರದ ಪ್ರಯುಕ್ತ ವಿಶೇಷ ಪುರಪ್ಪಾಡು ನಡೆಯಿತು. ಭಗವಂತನ ಆ ದಿವ್ಯ ಸೇವೆಯನ್ನು ಈಗ ದರ್ಶಿಸೋಣ. ಕಾಂಚೀಪುರಂನಲ್ಲಿ ಶ್ರೀ ಪೇರರುಳಾಳನ್ ಸನ್ನಿಧಿಯಲ್ಲಿ ಶ್ರೀ ಪೆರಿಯಾಳ್ವಾರ್ ಅವರ ತಿರುನಕ್ಷತ್ರದ ಪ್ರಯುಕ್ತ ಉತ್ಸವಗಳು ನಡೆಯುತ್ತಿವೆ. ಅದರ ಅಂಗವಾಗಿ ನಡೆದ 5ನೇ ದಿನದ ನಿನ್ನೆಯ ಉತ್ಸವದ ದರ್ಶನ ನಮಗಾಗಿ.
ಶ್ರೀ ರಂಗನಾಯಕಿ ತಾಯಾರ್ ಅವರಿಗೆ ಈಗ ವಸಂತೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ನಿನ್ನೆ 7ನೇ ದಿನದ ಉತ್ಸವ ನಡೆಯಿತು. ಬನ್ನಿ ಈಗ ಆ ಉತ್ಸವ ಹಾಗೂ ಶಾತುಮುರೆಯನ್ನು ವೀಕ್ಷಿಸೋಣ. ಕ್ಷೀರಾಬ್ಧಿ ಕನ್ಯಕಕು ಶ್ರೀ ಮಹಾಲಕ್ಷ್ಮಿಗೆ ನೀರಜಾಲಯಮುನಕು ನೀರಾಜನಂ 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 ಕ್ಷೀರಾಬ್ಧಿ ಕನ್ಯಕಕು ಶ್ರೀ ಮಹಾಲಕ್ಷ್ಮಿಗೆ ನೀರಜಾಲಯಮುನಕು ನೀರಾಜನಂ 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 ಕಂಚಿಯಲ್ಲಿ ಶ್ರೀ ಪೇರರುಳಾಳನ್ ಸ್ವಾಮಿಯವರಿಗೆ ಈಗ ಕೋಡೈ ಉತ್ಸವ ನಡೆಯುತ್ತಿದೆ. ಅದರ 3ನೇ ದಿನದ ಉತ್ಸವದ ದರ್ಶನವನ್ನು ಈಗ ಪಡೆಯೋಣ. ಪ್ರತಿದಿನ ನಡೆಯುತ್ತಿರುವ ಸ್ತೋತ್ರಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಕೂರತ್ತಾಳ್ವಾನ್ ಅವರ ಶ್ರೀವೈಕುಂಠಸ್ಥವ ಸ್ತೋತ್ರದ 36ನೇ ಶ್ಲೋಕದಿಂದ 40ನೇ ಶ್ಲೋಕದವರೆಗೆ ಶ್ರೀ ಉವೆ ವಕುಳಾಭರಣನ್ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ಸೋಮವಾರದ ಪಂಚಾಂಗ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಅಷ್ಟಮಿ ಉತ್ತರ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ ಹೋ.